Hi my dear students, welcome back to SSLC exam crash course video series. So ಇವತ್ತಿಂದ ಪೋಸ್ಟ್ ಮಾಡುವಂತ ಪ್ರತಿಯೊಂದು ವಿಡಿಯೋನು ಮಿಸ್ ಮಾಡದೆ ನೋಡಿ. ಸೊ ಏನು ಸ್ಪೆಷಲ್ ಪ್ರತಿಯೊಂದು ವಿಡಿಯೋದಲ್ಲೂ ಅಂದರೆ ಈಗ ಆಲ್ರೆಡಿ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನೇನು 25th ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ವೆರಿ ಸೂನ್ ಫೈನಲ್ ಎಕ್ಸಾಮ್ಸ್ ಕೂಡ. ಸಾಕಷ್ಟು ಜನಕ್ಕೆ ಸೈನ್ಸಲ್ಲಿ ಮಾರ್ಕ್ಸ್ ಸಿಗ್ತಿಲ್ಲ ಆ್ಯಂಡ್ ಮ್ಯಾಮ್ ಸೈನ್ಸ್ ತುಂಬ ಕಷ್ಟ ಆಗ್ತಿದೆ, ಅದರಲ್ಲೂ ಎಸ್ಪೆಷಲಿ ಕೆಮಿಸ್ಟ್ರಿ ಅಂತ ಹೇಳೋರಿಗೆ ಈ ವಿಡಿಯೋ ಡೆಫಿನೆಟ್ಲಿ ನೀವು ವಾಚ್ ಮಾಡಲೇಬೇಕು. ಸೊ ಇವತ್ತಿಂದ ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ. ಇದರಲ್ಲಿ ಫಸ್ಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಲ್ ದ 4 ಕ್ವೆಶ್ಚನ್ ಪೇಪರಲ್ಲಿ ಲೆಸನ್ ವೈಸ್ ಕೇಳಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಲೆಸನ್ ವೈಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ಟೈಮ್ ವಾಚ್ ಮಾಡೋದ್ರಿಂದ ನಿಮಗೂ ಕೂಡ ಸ್ಟ್ರೆಸ್ ಆಗುತ್ತೆ, ಅರ್ಥ ಆಗದೆ ಇರ್ಬೋದು. ಸೊ ಲೆಸನ್ ವೈಸ್ ಯಾವ ಕಾನ್ಸೆಪ್ಟ್ನ ಟಾರ್ಗೆಟ್ ಮಾಡಿದ್ದಾರೆ, ಫೈನಲ್ ಎಕ್ಸಾಮ್ಸಲ್ಲಿ ಇದೇ ಕಾನ್ಸೆಪ್ಟ್ಸ್ ಡೆಫಿನೆಟ್ಲಿ ಬರುತ್ತೆ ಅನ್ನೋ ಒಂದು ಹೋಪಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಎಲ್ಲ ಕ್ವೆಶನ್ಸನ್ನು ಕೂಡ ನೀವು ಕೂಡ ಸಾಲ್ವ್ ಮಾಡ್ತಾ ಬನ್ನಿ. ಈ PDF ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಮ್ಯಾಮ್ ಐ ಹ್ಯಾವ್ ಅಂಡರ್ಸ್ಟುಡ್ ಅಂತ ಯಾರು ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡ್ತೀರಾ ಅವ್ರಿಗೆ ನಾನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀನಿ. ಮೊದಲನೇದಾಗಿ ನೋಡಿ, ಇದು ಪಾಸಿಂಗ್ ಪ್ಯಾಕೇಜ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರಿಂದ ನೀವು ಏನೆಲ್ಲ ಫೋಕಸ್ ಮಾಡಬೇಕು. ಮೊದಲನೇದಾಗಿ ನೋಡಿ, ದ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ ಆಫ್ 5th ಮೆಂಬರ್ ಆಫ್ ಆಲ್ಕೀನ್ ಅಂತ ಹೇಳ್ತಾ ಇದ್ದಾರೆ. ಸೊ 5th ಮೆಂಬರ್ ಆಫ್ ಆಲ್ಕೀನ್. ಸೊ ಆಲ್ಕೀನಲ್ಲಿ ಫಸ್ಟ್ ಮೆಂಬರ್ ಯಾರು ಅಂತ ಬರ್ಕೋಬೇಕು. ಅವಾಗ ಫಸ್ಟ್ ಮೆಂಬರ್ ಬಂದು ಈತ್. ಸೊ ಆಲ್ಕೀನಲ್ಲಿ ಮೀತ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಈತ್ ಈನ್ ಫಸ್ಟ್ ಮೆಂಬರ್, ನೆಕ್ಸ್ಟ್ ಪ್ರಾಪ್ ಈನ್ ಸೆಕೆಂಡ್ ಮೆಂಬರ್, ಬ್ಯೂಟ್ ಈನ್ ಥರ್ಡ್ ಮೆಂಬರ್, ಪೆಂಟೀನ್ ಫೋರ್ತ್ ಮೆಂಬರ್, ಹೆಕ್ಸೀನ್ ಏನಾಗುತ್ತೆ, ದಿಸ್ ಈಸ್ 5th ಮೆಂಬರ್. ಸೊ 5th ಮೆಂಬರ್ ಆಫ್ ಆಲ್ಕೀನ್ ಯಾರು, ಹೆಕ್ಸೀನ್. ಅರ್ಥ ಆಯ್ತಾ? ಸೊ ಹೆಕ್ಸೀನ್ ಫಾರ್ಮುಲಾ ಬರ್ಕೊಳ್ಳಿ ಆಗ. ಸೊ ನೋಡಿ, ಆಲ್ಕೀನ್ ಜನರಲ್ ಫಾರ್ಮುಲಾ CnH2n. ಸೊ ಹೆಕ್ಸ್ ಅಂದರೆ 6 ಅಲ್ವಾ, ಸೊ ಎನ್ ಜಾಗದಲ್ಲಿ 6 ಹಾಕೊಳ್ಳಿ. C6H2 × 6 ಏನಾಯಿತು, C6H12. ಸೊ ಅವ್ರು ಕೇಳ್ತಾ ಇರೋಂಥದ್ದು 5th ಮೆಂಬರ್ ಆಫ್ ಆಲ್ಕಿನಲ್ಲಿ ಎಷ್ಟು ಕಾರ್ಬನ್ ಎಷ್ಟು ಹೈಡ್ರೋಜನ್ ಇದೆ. ಎಷ್ಟು ಕಾರ್ಬನ್ ಇದೆ, 6 ಕಾರ್ಬನ್ ಇದೆ, 12 ಹೈಡ್ರೋಜನ್ ಇದೆ. ಆಪ್ಷನ್ನ ಚೆಕ್ ಮಾಡಿ. 6 ಕಾರ್ಬನ್ ಇರಬೇಕು, ಫಸ್ಟ್ ಕಾರ್ಬನ್ ನಂಬರು, ನೆಕ್ಸ್ಟ್ ಹೈಡ್ರೋಜನ್. ಸೊ ಫಸ್ಟ್ 6 ಅನ್ನೋ ನಂಬರ್ ಇರಬೇಕು. ನೋಡಿ, ಥರ್ಡ್ ಆಪ್ಷನ್ಗೆ ಬಂದರೆ 6 ಅನ್ನೋ ನಂಬರ್ ಇದೆ ಫಸ್ಟು, ಫೋರ್ತ್ ಆಪ್ಷನಲ್ಲೂ 6 ಇದೆ. ಬಟ್ 6 ಆದಮೇಲೆ ಹೈಡ್ರೋಜನ್ ಎಷ್ಟಿದೆ, 12 ಇದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಯಾವ ಮಕ್ಕಳು ಮ್ಯಾಮ್ ನನಗೆ ಪಾಸ್ ಆಗೋಕ್ಕೂ ಕಷ್ಟ ಆಗ್ತಿದೆ ಅನ್ನೋರು ಇದೇ ಒಂದು ಕಾನ್ಸೆಪ್ಟನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಸ್ಕೋರ್ ಮಾಡೋರಿಗೆ ಈ ಕಾನ್ಸೆಪ್ಟ್ಸು ಒಂದು ರಿವಿಷನ್ ಇದ್ದಂಗೆ. ಸೊ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ದ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ಸ್ ಟು ಫಾರ್ಮ್ ದ ಬಾಂಡ್ ವಿತ್ ಅದರ್ ಕಾರ್ಬನ್ ಆಟಮ್ಸ್. ಸೊ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಆಟಮ್ ಜೊತೆಗೆ ಬಾಂಡ್ ಆಗ್ತಿದೆ. ಓಕೆ, ಸೊ ಏನಂತ ನಾವು ಈ ಪ್ರಾಪರ್ಟಿನ ಕರಿತೀವಿ. ಸೊ ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆ ಬಾಂಡ್ ಆಗುವಂಥದ್ದನ್ನ ನಾವು ಸೆಲ್ಫ್ ಲಿಂಕಿಂಗ್ ಅಂತ ಕರಿತೀವಿ. ಸೊ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಇರುವಂಥ ಈ ಪ್ರಾಪರ್ಟಿ ಇಟ್ ಈಸ್ ಕ್ಯಾಟಿನೇಷನ್. ಓಕೆನಾ? ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದ ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಇಥನೋಯಿಕ್ ಆಸಿಡ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇಥನಾಲ್ ಫಾರ್ಮುಲಾ ಬಂದು C2H5OH. ತಿಳ್ಕೋಬೇಕು ಮಕ್ಕಳ, ಇಥನಾಲ್. ಸೊ ಇದೇನಾಗ್ತಾ ಇದೆ, ಇಥನೋಯಿಕ್ ಆಸಿಡ್ CH3COOH. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಇಥನಾಲ್ ಇಥನೋಯಿಕ್ ಆಸಿಡ್ ಆಗುವಂಥದ್ದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ? ಇಥನಾಲಲ್ಲಿ ನೋಡಿ 1 ಆಕ್ಸಿಜನ್ ಇದೆ, ಇಥನೋಯಿಕ್ ಆಸಿಡಲ್ಲಿ 2 ಆಕ್ಸಿಜನ್ ಇದೆ. ಅಂದರೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಆ್ಯಡ್ ಮಾಡೋಕ್ಕೆ ಇಲ್ಲಿ? ಇಟ್ ಈಸ್ ನನ್ ಅದರ್ ದೆನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ 2 ಆಕ್ಸಿಡೈಸಿಂಗ್ ಏಜೆಂಟ್ ಇದೆ. ಒಂದು ಆಲ್ಕಲೈನ್ KMnO4 ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೀವು ಎಕ್ಸಾಮಲ್ಲಿ ಏನು ಬರಿಬೇಕು ಅಂದರೆ, ಸೊ ಅವ್ರು ಕೇಳ್ತಾ ಇರೋದು ವೈ, ಬಿಕಾಸ್ ಬರಿಬೇಕು. ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಇಥನೋಯಿಕ್ ಆಸಿಡ್ ಈಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ಯಾಕೆ? ಬಿಕಾಸ್ ಹಿಯರ್ ಆಕ್ಸಿಜನ್ ಈಸ್ ಆ್ಯಡೆಡ್, ಆಕ್ಸಿಜನ್ ಇಲ್ಲಿ ಆ್ಯಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ 6 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಬಟ್ ನೋಡಿ ಇಲ್ಲಿ 3+1 ಓನ್ಲಿ 4 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಓಕೆ, ಸೊ ಆಕ್ಸಿಜನ್ ಆ್ಯಡ್ ಆಗಿದೆ, ಹೈಡ್ರೋಜನ್ ಏನಾಗಿದೆ, ರಿಮೂವ್ ಆಗಿದೆ. ಸೊ
addition of oxygen and removal of hydrogen ಅನ್ನ ನಾವೇನಂತ ಕರಿತೀವಿ? It is called as oxidation. So here oxygen is added and hydrogen is removed. Hydrogen is removed. Hydrogen is removed. Okay. In the presence of ಏನ್ ಬರೀತೀರಾ? In the presence of oxidizing agent. ಆಕ್ಸಿಡೈಸಿಂಗ್ ಏಜೆಂಟ್ನ ಪ್ರೆಸೆನ್ಸ್ ಅಲ್ಲಿ ಇದು ಆಗಿದೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ? ಸೊ ವೆರಿ ಸಿಂಪಲ್. ಆಲ್ಕೋಹಾಲ್ ಅಥವಾ ಇಥನೋಯಿಕ್ ಆಸಿಡ್ ಆಗ್ತಿದೆ. ಹೇಗಾಗ್ತಿದೆ? ಇನ್ ದ ಪ್ರೆಸೆನ್ಸ್ ಆಫ್ KMNO4 ಅಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಆಕ್ಸಿಜನ್ ಆಡ್ ಆಗ್ತಾ ಇದೆ, ಹೈಡ್ರೋಜನ್ ರಿಮೂವ್ ಆಗ್ತಾ ಇದೆ, ಅಂಡ್ ದಿಸ್ ಈಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನಿಮ್ಗೆ ಇದೇನು ನೆನಪು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಈಕ್ವೇಷನ್ ಆದರೂ ಬರೀರಿ, ನಿಮಗೆ ಅಟ್ಲೀಸ್ಟ್ ಇದಕ್ಕೆ ಒಂದು ಹಾಫ್ ಮಾರ್ಕ್ಸ್ ಆದರೂ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಎಲ್ಲ ಪೇಪರಲ್ಲೂ ರಿಪೀಟ್ ಆಗಿದೆ ಮೋಸ್ಟ್ ಆಫ್ ದ ಟೈಮ್. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್ ಕೇಳಿದ್ದಾರೆ, 2 ಸತಿ ಕೇಳಿದ್ದಾರೆ. ಸೊ ರಿಪೀಟ್ ಮಾಡಿದ್ದೀನಿ ನಾನು. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕೇಳಿದ್ದಾರೆ. ಐಸೋಮರ್ಸ್ ತುಂಬಾನೇ ರಿಪೀಟ್ ಆಗಿ ಕೇಳುವಂಥ ಕಾನ್ಸೆಪ್ಟು. ಏನು ಬರ್ತೀರಾ? ಹೈಡ್ರೋಕಾರ್ಬನ್ಸ್ ಬರಿಬೇಕು. ಹೈಡ್ರೋಕಾರ್ಬನ್ಸ್ which has same molecular formula, short form ಅಲ್ಲಿ ಬರಿತೀನಿ molecular formula and different structural formula. They are called isomers. Next ಕೇಳ್ತಾ ಇರೋಂಥದ್ದು write the structures of butane ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಬ್ಯೂಟೇನ್? ಅಂಡ್ ಇಲ್ಲಿ ಅವ್ರು ಕೇಳ್ತಾ ಇರೋಂಥದ್ದು ನೋಡಿ, ಬ್ಯೂಟೇನ್ ಐಸೋಮರ್ ಅಂತ. ಓಕೆ, ರೈಟ್ ದ ಸ್ಟ್ರಕ್ಚರ್ ಆಫ್ ಬ್ಯೂಟೇನ್ ಐಸೋಮರ್. ಬ್ಯೂಟೇನ್ ಐಸೋಮರ್ ಅಂದ್ರೆ ಅದು ಐಸೋಬ್ಯೂಟೇನ್ ಅಂತ ಮಕ್ಕಳ. ವೆರಿ ಸಿಂಪಲ್ ಕಂಡ್ರೋ. ಐಸೋ ಅಂದ್ರೆ ಬ್ರಾಂಚೆಡ್, ಬ್ಯೂಟ್ ಅಂದ್ರೆ ಫೋರ್ ಕಾರ್ಬನ್ ಇರುತ್ತೆ, ಏನ್ ಅಂದ್ರೆ ಸಿಂಗಲ್ ಬಾಂಡ್ ಅಂತ ಅರ್ಥ. ಓಕೆನಾ? ಸೊ ನೀವು 4 ಕಾರ್ಬನ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಬ್ರಾಂಚೆಡ್ ಚೈನ್ ಅನ್ನ ಮಾಡಬೇಕು. ಸೊ ನೋಡಿ, 4 ಬ್ಯೂಟ್ ಅಂದ್ರೆ 4 ಕಾರ್ಬನ್, ಐಸೋ ಅಂದ್ರೆ ಬ್ರಾಂಚ್ ಮಾಡಿದಿರಾ, ಏನಂದ್ರೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರಬೇಕು. ಕಂಪ್ಲೀಟ್ ಆಯ್ತಲ್ವಾ? ನೋಡಿ, ಕಾರ್ಬನ್ ಸುತ್ತ ಈಗ 4 ಬಾಂಡ್ಸ್ ಇರಬೇಕು. 1 ಇದೆ, 2 3 4 ಅಂಡ್ ಇಲ್ಲಿ 3 ಇದೆ, 4 1 ಇದೆ, 2 3 4 1 ಇದೆ, 2 3 4. ಸೊ ಎಲ್ಲ ಕಡೆ ಹೈಡ್ರೋಜನ್ ಅನ್ನ ಬರೀರಿ. ಸೊ ಇದೇನಾಗುತ್ತೆ ಇವಾಗ? ಐಸೋಬ್ಯೂಟೇನ್ ಆಗುತ್ತೆ. ವಾಟ್ ವಿಲ್ ಬಿ ದಿಸ್? ದಿಸ್ ವಿಲ್ ಬಿಕಮ್ ಐಸೋಬ್ಯೂಟೇನ್. ಸೊ ಆಯ್ತಲ್ವಾ? ಸೊ ಇದಕ್ಕೆ ನಿಮಗೆ 2 or 3 ಮಾರ್ಕ್ಸ್ ಏನು ಅಲಾಟ್ ಮಾಡಿರ್ತಾರೆ ಆ ಒಂದು ಮಾರ್ಕ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ದಟ್ ಹ್ಯಾವ್ ಬಿಲೋ ಗಿವನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಈ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸ್ಟ್ರಕ್ಚರ್ ನೋಡಿದ ತಕ್ಷಣ ಹೇಗೆ ಆನ್ಸರ್ ಮಾಡೋದು? ಸ್ಟ್ರಕ್ಚರ್ ನೋಡಿದ ತಕ್ಷಣ ನೀವು ಫಸ್ಟ್ ಏನು ಮಾಡಬೇಕು? ಎಷ್ಟು ಕಾರ್ಬನ್ ಇದೆ ಅಂತ ಚೆಕ್ ಮಾಡಬೇಕು. ಸ್ಟ್ರಕ್ಚರಲ್ಲಿ ಎಷ್ಟು ಕಾರ್ಬನ್ ಇದೆ? 1 ಇದೆ. 1 ಇದ್ರೆ ಮೀತ್ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡಿ, ಫಂಕ್ಷನಲ್ ಗ್ರೂಪ್ ಏನಿದೆ? CHO ಇದೆ. CHO ಅಂದ್ರೆ ಆಲ್ಡಿಹೈಡ್, ಆಲ್ ಅಂತ ಅರ್ಥ. ಸೊ ಮೀತ್ಗೆ ಆಲ್ ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ಮೆಥೆನಾಲ್. ಸೊ ಮೆಥೆನಾಲ್ ಈಸ್ ದ ನೇಮ್ ಆಫ್ ದಿ ಸ್ಟ್ರಕ್ಚರ್. ಸೆಕೆಂಡ್ ಸ್ಟ್ರಕ್ಚರ್ ನೋಡಿ, ಎಷ್ಟು ಕಾರ್ಬನ್ ಇದೆ ನೋಡಿ? 2 ಕಾರ್ಬನ್ ಇದೆ. 2 ಕಾರ್ಬನ್ ಅಂದ್ರೆ ಈತ್. ಓಕೆ, ಈತ್ ಅನ್ನೋದು 2 ಕಾರ್ಬನ್. ಇಲ್ಲಿ BR ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ಯಾವಾಗಲೂ ಕೂಡ ಲೆಟರ್ಸ್ ಎಂಡಿಂಗ್ ಅಲ್ಲಿ ಬರಿತೀವಿ. ಈ BR ಅನ್ನೋದು ಹ್ಯಾಲೋಜನ್. ಏನಿದು? ಹ್ಯಾಲೋಜನ್. ಈ ಹ್ಯಾಲೋಜನ್ ಯಾವಾಗಲೂ ಕೂಡ ನೇಮ್ ಬರಿಬೇಕಾದ್ರೆ ಫ್ರಂಟ್ ಅಲ್ಲಿ ಬರುತ್ತೆ, ಅಂದ್ರೆ ಫಸ್ಟ್ ಅಲ್ಲಿ ಬರುತ್ತೆ. ಸೊ BR ಅಂದ್ರೆ ಏನು? BR ಈಸ್ ನಥಿಂಗ್ ಬಟ್ ಬ್ರೋಮೋ. ಸೊ ಬ್ರೋಮೋ ಆಯ್ತಾ? ಇಲ್ಲಿ BR ಅಂದ್ರೆ ಬ್ರೋಮೋ ಇದೆ, 2 ಕಾರ್ಬನ್ ಅಂದ್ರೆ ಈತ್ ಇದೆ. ನಾನು ನಿಮ್ಗೆ ಏನು ಹೇಳಿದೆ? ಹ್ಯಾಲೋಜನ್ಸ್ ಅಲ್ಲಿ ನೇಮಿಂಗು ಫಸ್ಟ್ ಅಲ್ಲಿ ಬರುತ್ತೆ. ಸೊ ಇದು ಏನಾಗಿರುತ್ತೆ? ಬ್ರೋಮೋ ಈಥೇನ್. ಏನಾಗುತ್ತೆ? ಬ್ರೋಮೋ ಈಥೇನ್. ಓಕೆ, BR ಅಂದ್ರೆ ಬ್ರೋಮೋ, 2 ಕಾರ್ಬನ್ ಇದ್ರೆ ಈತ್. ಸೊ ಸಿಂಗಲ್ ಬಾಂಡ್ ಇದೆ ನೋಡಿ ಕಾರ್ಬನ್ ಮಧ್ಯೆ, ಸೊ ಹಾಗಾಗಿ ಇದು ಆಲ್ಕೇನ್. ಸೊ ಏನ್ ಅಂತ ಬರಿತೀವಿ, ಬ್ರೋಮೋ ಈಥೇನ್. ಕ್ಲಿಯರ್ ಆಯ್ತಲ್ವಾ? ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಇದನ್ನ 2 ಪೇಪರ್ ಅಲ್ಲಿ ರಿಪೀಟ್ ಮಾಡಿದರೆ, ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಬಗ್ಗೆ ಬರೀರಿ ಅಂದ್ರೆ ಏನ್ ಬರಿತೀರಾ? ಫಸ್ಟ್ ಪಾಯಿಂಟ್ ನೀವು ಬರಿಬೇಕು ಏನಂತಂದ್ರೆ, ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಅದಕ್ಕೂ ಮುಂಚೆ ನೀವು ಬೇಕಾದ್ರೆ ಸೋಪ್ ಡೆಫಿನೇಷನ್ ಕೂಡ ಬರಿಬೋದು. ಸೋಪ್ ಅಂದ್ರೆ ಏನು? ಸೋಪ್ಸ್ ಆರ್ ಸೋಡಿಯಂ ಆರ್ potassium salts of sodium or potassium salts of long chain of carboxylic acid.
long chain of carboxylic acid. This is the definition of soap. What I'm explaining to you right now, this is the definition. Sodium or potassium salts of long chain of carboxylic acid. Long chain of carboxylic acid. ಸರಿನಾ? ಸೊ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅನ್ನ ಬರಿಬೇಕಾದ್ರೆ ಸೋಪು ಹೇಗೆ ಕ್ಲೀನ್ ಮಾಡುತ್ತೆ ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ಓಕೆ, ಸೊ ಹೇಗೆ ಬರೀತೀರಾ? ಫಸ್ಟ್ ಪಾಯಿಂಟ್ ನೀವೇನು ಬರೀತೀರಾ? ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ಸೋಪನ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ. ಯಾವ ವಾಟರಲ್ಲಿ? ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ which contain oil or dirt ಏನಾಗುತ್ತೆ? ಸೋಪ್ಗೆ 2 ends ಇರುತ್ತೆ. ಓಕೆ, ನೀವು ಬರಿಬೇಕು ದ ಅಯಾನಿಕ್ ಎಂಡ್ ಆಫ್ ಸೋಪ್. ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಲ್ಲಿ ಕೇಳಿದ್ರೆ 3 marks or 2 marks ಏನಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ದ ಅಯಾನಿಕ್ ಎಂಡ್ ಆಫ್ ಸೋಪ್ ಈಸ್ ಹೈಡ್ರೋಫಿಲಿಕ್. ಹೈಡ್ರೋಫಿಲಿಕ್ ಅಂದರೆ ವಾಟರ್ ಕಡೆಗೆ ಫೋಕಸ್ ಮಾಡುತ್ತೆ. ಓಕೆ, ಆ್ಯಂಡ್ ಕಾರ್ಬಾಕ್ಸಿಲಿಕ್ ಚೈನ್ ಈಸ್ ಹೈಡ್ರೋಫೋಬಿಕ್ ಅಂತ ಬರಿಬೇಕು. ಹೈಡ್ರೋಫೋಬಿಕ್. ಓಕೆ, ಬರಿಬೇಕು. ದ ಅಯಾನಿಕ್ ಎಂಡ್ ಈಸ್ ಹೈಡ್ರೋಫಿಲಿಕ್ ಅಂಡ್ ದ ಕಾರ್ಬಾಕ್ಸಿಲಿಕ್ ಚೈನ್ ಈಸ್ ಹೈಡ್ರೋಫೋಬಿಕ್. attaches to water and oil respectively. ಅಂದ್ರೆ ಏನ್ ಅರ್ಥ? ಅರ್ಥ ಏನಂದ್ರೆ ಹೈಡ್ರೋಫಿಲಿಕ್ ಎಂಡು ವಾಟರ್ಗೆ ಅಟ್ಯಾಚ್ ಆಗುತ್ತೆ, ಹೈಡ್ರೋಫೋಬಿಕ್ ಎಂಡು ಆಯಿಲ್ಗೆ ಅಟ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರೀತೀರಾ? ಆಸ್ ಎ ರಿಸಲ್ಟ್ it forms a circular aggregate structure called micelle. ಸೊ ಮಿಸೆಲ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ಮಿಸೆಲ್ ಅಂತ ಕೂಡ ಕೇಳಿದ್ದಾರೆ. ಮಿಸೆಲ್ ಅನ್ನೋದು ಎನ್ ಅಗ್ರಿಗೇಟ್ ಸರ್ಕ್ಯುಲರ್ ಸ್ಟ್ರಕ್ಚರ್. ಓಕೆ, ಮಿಸೆಲ್. ನೆಕ್ಸ್ಟ್ ಬರೀತೀರಾ? ದೀಸ್ ಮಿಸೆಲ್ಸ್ when scrubbed scrubbed it removes oil or dirt ಅಂತ ಬರಿಬೇಕು. it removes oil or dirt and cleanse ಅಂತ ಬರ್ಕೊಳ್ಳಿ. cleanse the clothes or it clean the cloths ಅಂತ ಬರಿಬೇಕು. ಓಕೆನಾ? ಸೊ ತುಂಬಾನೇ ಇಂಪಾರ್ಟೆಂಟ್ ಇದು. ನಿಮಗೆ ಸೋಪ್ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದಿಸ್ ಆನ್ಸರ್. ಗೊತ್ತಿಲ್ಲ ಅಂದರೆ ಒಂದು 4-5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ಈಸ್ಟರಿಫಿಕೇಶನ್? ಮೆನ್ಷನ್ ದ ಯೂಸಸ್ ಆಫ್ ಈಸ್ಟರ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಈಸ್ಟರಿಫಿಕೇಶನ್? ಏನು ಬರೀತೀರಾ ನೀವು ಆನ್ಸರು? ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಈಸ್ಟರಿಫಿಕೇಶನ್ ಅಂದ್ರೆ ಏನು? ಇಟ್ ಈಸ್ ಎ ಕೆಮಿಕಲ್ ಪ್ರೋಸೆಸ್. where esters are formed when a carboxylic acid react with alcohol. ಸೊ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವಂಥದ್ದೇ ಈಸ್ಟರ್. ನೆಕ್ಸ್ಟ್ ಕೇಳಿದರೆ ವಾಟ್ ಆರ್ ದ ಯೂಸಸ್ ಆಫ್ ಈಸ್ಟರ್? ಎಲ್ಲಿ ಯೂಸ್ ಮಾಡ್ತೀವಿ ಈಸ್ಟರ್ನ? ಈಸ್ಟರ್ ಈಸ್ ಯೂಸ್ಡ್ ಟು ಮೇಕ್ ಪರ್ಫ್ಯೂಮ್ಸ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಟು ಮೇಕ್ ಪರ್ಫ್ಯೂಮ್ಸ್. ಎರಡನೇದಾಗಿ ಆಸ್ ಎ ಫ್ಲೇವರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಲೈಕ್ ವೆನಿಲಾ ಎಸೆನ್ಸ್ಗಳೆಲ್ಲ ಮಾಡ್ತಾರಲ್ವಾ, ಸೊ ಅಲ್ಲಿ ಫ್ಲೇವರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಲಿಸ್ಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ತುಂಬ ಇಂಪಾರ್ಟೆಂಟ್, ಸ್ಕೂಲಲ್ಲೂ ಹೇಳಿರ್ತಾರೆ ನಿಮಗೆ ಈ ಕ್ವೆಶನ್ ಕೇಳ್ತಾರೆ ಅಂತ. ಸ್ಯಾಚುರೇಟೆಡ್ ಏನು ಬರೀತೀರಾ? ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್. ಓಕೆ, ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್.
ಓಕೆ, ಸ್ಯಾಚುರೇಟೆಡ್ಗೆ ಏನು ಬರೀತೀರಾ? ಹೈಡ್ರೋಕಾರ್ಬನ್ಸ್. ನೋಡಿ ಹೀಗೆ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ. ಹೈಡ್ರೋಕಾರ್ಬನ್ಸ್ which has single bond between ಕಾರ್ಬನ್ ಆಟಮ್ಸ್ ಅಂತ ಬರಿಬೇಕು. ಕಾರ್ಬನ್ ಆಟಮ್ಸ್. ಎರಡನೇದಾಗಿ ಅನ್ಸ್ಯಾಚುರೇಟೆಡ್ಗೆ ಹೈಡ್ರೋಕಾರ್ಬನ್ಸ್ which has either double or triple bond between carbon atoms ಅಂತ ಬರಿಬೇಕು. This is unsaturated. Next example ni ಬರಿಬೇಕು ಇಲ್ಲಿ alkanes are the examples. General formula CnH2n+2. Next ಇಲ್ಲಿ ಬರಿಬೇಕು alkenes. General formula CnH2n. Next alkynes CnH2n-2. ಪ್ರಾಕ್ಟೀಸ್ ಮಾಡಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಲಾಸ್ ಅಂತೂ ಕಂಪ್ಲೀಟ್ ಆಗಿ ನಿಮ್ಗೆ ಆಗಲ್ಲ. ಡೆಫಿನೆಟ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆನಾ? ಐ ಹೋಪ್ ಈ ಮೇಲೆ ಇರುವಂಥ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ನೀವು ಬರ್ಕೊಂಡಿದ್ದೀರಾ. ಇಷ್ಟನ್ನು ಕೂಡ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ದ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ಸ್ ಟು ಫಾರ್ಮ್ ದ ಬಾಂಡ್ ವಿತ್ ಅದರ್ ಕಾರ್ಬನ್ ಆಟಮ್. ನೋಡಿ ಈ ಕ್ವಶನ್ನ ರಿಪೀಟ್ ಮಾಡಿದ್ದಾರೆ ಅಲ್ವಾ? ಸೊ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಗ್ಲೇ ಹೇಳಿದೆ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್ ಕ್ಯಾಟಿನೇಷನ್. ಸೊ ಇದನ್ನ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಕೀಟೋನ್ ಅಂತ ಕೇಳ್ತಾ ಇದ್ದಾರೆ. ಕೀಟೋನ್ದು ಸ್ಟ್ರಕ್ಚರ್ ಬರೆದಾಗ ಅದು ಕಾರ್ಬನ್ಗೆ ಡಬಲ್ ಬಾಂಡ್ ಆಕ್ಸಿಜನ್ ಅಟ್ಯಾಚ್ ಆಗಿರುತ್ತೆ. ಸೊ ಡಬಲ್ ಬಾಂಡ್ ಆಕ್ಸಿಜನ್ ಅಟ್ಯಾಚ್ ಆಗಿದ್ರೆ ಅದು ಕೀಟೋನ್ ಗ್ರೂಪ್ ಅಂತ ಕಾರ್ಬನ್ಗೆ. ಅಂಡ್ ಈ ಕಡೆ ಏನು ಇರಬಾರ್ದು. ಅರ್ಥ ಆಯ್ತಾ? ಇದು ಕಾರ್ಬನ್ ಇರಬೇಕಷ್ಟೇ, ಈ ಕಡೆ ಬೇರೆ ಏನು ಇರಬಾರ್ದು. ಸೊ ಕಾರ್ಬನ್ಗೆ ಜಸ್ಟ್ ಡಬಲ್ ಬಾಂಡ್ ಓ ಅಟ್ಯಾಚ್ ಆಗಿದ್ರೆ ಅದು ಕೀಟೋನ್. ಕ್ವಶನ್ನು ರೈಟ್ ಅ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಕೀಟೋನ್ ಹ್ಯಾವಿಂಗ್ 3 ಕಾರ್ಬನ್ ಆಟಮ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ 3 ಕಾರ್ಬನ್ ಆಟಮ್ಸ್ ಇರುವಂಥ ಕೀಟೋನ್ ಗ್ರೂಪ್ ಬರೀರಿ. 3 ಕಾರ್ಬನ್ ಆಟಮ್ ಬರ್ಕೊಂಡಿದ್ದೀನಿ. ಕೀಟೋನ್ ಗ್ರೂಪ್ ಯಾವಾಗಲೂ ಮಿಡಲಲ್ಲೇ ಬರುತ್ತೆ, ಎಂಡಲ್ಲಿ ಬರಿಬಾರ್ದು. ಕೀಟೋನ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಬಿಟ್ವೀನ್. ನೋಡಿ 3 ಕಾರ್ಬನ್ ಆಗಿದೆ, ಕೀಟೋನ್ ಗ್ರೂಪ್ ಆಗಿದೆ. ಈಗ ಕಾರ್ಬನ್ ಸುತ್ತ 4 ಬಾಂಡ್ ಹಾಕಬೇಕು. 2 ಇದೆ ಇಲ್ಲಿ ನೋಡಿ, 3 and 4. 1 ಇದೆ, 2 3 4. 1 ಇದೆ, 2 3 4. ಸೊ ಎಲ್ಲ ಕಡೆ ನೀವು ಹೈಡ್ರೋಜನ್ ಇಂದ ಫಿಲ್ ಮಾಡಿದ್ರೆ ದಿಸ್ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್ ನೋಡಿ, ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಆಸ್ಕ್ಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? ಕಾಂಪೌಂಡ್ಸ್ ಆಫ್ ಹೈಡ್ರೋಕಾರ್ಬನ್ ಯೂಸ್ಡ್ ಇನ್ ದ ಟಿಂಕ್ಚರ್ ಆಫ್ ಅಯೋಡಿನ್. ಟಿಂಕ್ಚರ್ ಆಫ್ ಅಯೋಡಿನ್ ಅಲ್ಲಿ ಯೂಸ್ ಮಾಡುವಂಥ ಕಾಂಪೌಂಡ್ ಯಾವುದು? ಟಿಂಕ್ಚರ್ ಆಫ್ ಅಯೋಡಿನ್ ಅಲ್ಲಿ ಯೂಸ್ ಮಾಡುವಂಥ ಕಾಂಪೌಂಡು ಇಥನಾಲ್. ಫಾರ್ಮುಲಾ CH3CH2OH ಅಥವಾ C2H5OH. ಎರಡು ಒಂದೇ ನೋಡಿ. 2 ಕಾರ್ಬನ್ನ ಆ್ಯಡ್ ಮಾಡಿ C2, 3 + 2 ಹೈಡ್ರೋಜನ್ ಆ್ಯಡ್ ಮಾಡಿ H5 ಆ್ಯಂಡ್ ಫಂಕ್ಷನಲ್ ಗ್ರೂಪ್ನ ಹಾಗೆ ಉಳಿಸ್ಕೊಂಡಿದ್ದೀನಿ. ಈ ಇಥನಾಲ್ನ ಅವ್ರು ಏನು ಮಾಡ್ತಾ ಇದ್ದಾರೆ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ದೇ ಆರ್ ಟ್ರೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ H2SO4. ನೋಡಿ ಇಥನಾಲನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನೋದು ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಈ ಡಿಹೈಡ್ರೇಟಿಂಗ್ ಏಜೆಂಟ್ ಏನು ಮಾಡುತ್ತೆ ಅಂದರೆ ಈ ಇಥನಾಲಲ್ಲಿರುವಂಥ ಈ ವಾಟರ್ ಇದೆ ಅಲ್ವಾ, ಈ ವಾಟರ್ನ ಏನು ಮಾಡುತ್ತೆ? ಸಪ್ರೇಟ್ ಮಾಡುತ್ತೆ. ಸೊ ಇಲ್ಲಿ ವಾಟರ್ ಸಪ್ರೇಟ್ ಆಗಿದೆ, ಜೊತೆಗೆ ಏನು ಫಾರ್ಮ್ ಆಯಿತು? 1 ಕಾರ್ಬನ್ + 1 ಕಾರ್ಬನ್ ನೋಡಿ 2 ಕಾರ್ಬನ್, 3 ಹೈಡ್ರೋಜನ್ + 1 ಹೈಡ್ರೋಜನ್ ಏನಾಯಿತು? 4 ಹೈಡ್ರೋಜನ್ C2H4 ಫಾರ್ಮ್ ಆಯಿತು. ಸೊ ಏನಾಗಿದೆ? C2H4 ಇಸ್ ನಥಿಂಗ್ ಬಟ್ ಈಥೀನ್ ಫಾರ್ಮ್ ಆಗಿದೆ. ಈಥೀನ್ ಅನ್ನೋದೇನು? ಈಥೀನ್ ಈಸ್ ಅನ್ಸ್ಯಾಚುರೇಟೆಡ್ ಇದು. ಓಕೆನಾ? ಸೊ ಅವ್ರು ಏನು ಕೇಳ್ತಾ ಇದ್ದಾರೆ ನೋಡಿ, ಈ ಒಂದು ಈಕ್ವೇಷನಲ್ಲಿ ಎ ಫೈಂಡ್ ಔಟ್ ಮಾಡಿ. ಇಲ್ಲಿ ನಮ್ಮ ಎ ಏನು? C2H4 ಈಥೀನ್ ಆಗಿದೆ. ನೆಕ್ಸ್ಟ್ ಈ ಎನ ನೋಡಿ, ಎ ಏನು ಸಿಕ್ಕಿದೆ ನಮಗೆ? ಎ ಈಸ್ C2H4. ಈ C2H4 ಇಲ್ಲಿ ಅಬ್ಸರ್ವ್ ಮಾಡಿ ಏನು ಮಾಡ್ತಾ ಇದ್ದಾರೆ? ಒಂದು ಕ್ಯಾಟಲಿಸ್ಟ್ನ ಪ್ರೆಸೆನ್ಸಲ್ಲಿ ಹೈಡ್ರೋಜನ್ನ ಆ್ಯಡ್ ಮಾಡಿ ಒಂದು ಬಿ ಅನ್ನೋ ಪ್ರಾಡಕ್ಟನ್ನು ಒಬ್ಟೈನ್ ಮಾಡ್ತಿದ್ದಾರೆ. ಏನು ಹಾಗಂದ್ರೆ C2H4 ಈಥೀನ್ಗೆ ಹೈಡ್ರೋಜನನ್ನು ಆ್ಯಡ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ಹೈಡ್ರೋಜಿನೇಷನ್. ಓಕೆ, ಹೈಡ್ರೋಜನನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಹೈಡ್ರೋಜಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ಯಾಟಲಿಸ್ಟ್. ಸೊ ಹೈಡ್ರೋಜನ್ ಆ್ಯಡ್ ಆದರೆ ಏನಾಗುತ್ತೆ? C2H4
C2H6 ಆಗುತ್ತೆ. ಈಥೀನ್ ಬಂದು ಈಥೇನ್ ಆಗುತ್ತೆ. ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಟು ಗೆಟ್ ಸ್ಯಾಚುರೇಟೆಡ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ನಾನು ನಿಮಗೆ ಇವತ್ತು ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಕಾಮೆಂಟ್ ಏರಿಯಾದಲ್ಲಿ ವಾಟ್ ಆರ್ ಫಂಕ್ಷನಲ್ ಗ್ರೂಪ್ ಅನ್ನೋ ಆನ್ಸರ್ನ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ನೇಮ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಪ್ರೊಪೆನಾಲ್. ಆಲ್ ಅಂತ ಕೇಳ್ತಾ ಇದ್ದಾರೆ. ಆಲ್ ಅಂದ್ರೆ ಎಂಥ ಫಂಕ್ಷನಲ್ ಗ್ರೂಪ್ ಇದೆ? ಆಲ್ ಇಸ್ ನಥಿಂಗ್ ಬಟ್ ಆಲ್ಡಿಹೈಡ್. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪು ಇದೆ. ನೆಕ್ಸ್ಟ್ ಪ್ರೊಪೆನಾಲ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಅಂತ ಕೇಳ್ತಾ ಇದ್ದಾರೆ. ಪ್ರೊಪೆನಾಲ್ ಅಲ್ಲಿ ಏನಿದೆ? ಆಲ್ಕೋಹಾಲ್ ಇದೆ. ಆಲ್ಕೋಹಾಲ್ ಮತ್ತೆ ಆಲ್ಡಿಹೈಡ್ ಇದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಫೋಕಸ್ ಮಾಡಿ. ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಎರಡೂ ಪೇಪರಲ್ಲಿ ಕೇಳಿದ್ದಾರೆ. ಅಂದ್ರೆ ಬಹಳನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಆಯ್ತಾ? ನೆಕ್ಸ್ಟ್ 12th ಕ್ವಶನ್ ನೋಡಿ, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಅಂಡ್ ಈಥೇನ್. ಇದೇ ತರ ನಿಮಗೆ ಬೇರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಕೂಡ ಕೇಳ್ಬೋದು. ಅವ್ರು ಕೇಳ್ತಾರಂಥದ್ದು ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್ ಅಂದರೆ H2 ಅಂದರೆ 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಒಂದೊಂದು ಹೈಡ್ರೋಜನ್ ಆಟಮ್ ಮುಂದೆ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್. ಅದು ಈ ಹೈಡ್ರೋಜನ್ ಈಗ ಸ್ಟೇಬಲ್ ಆಗಬೇಕಂದ್ರೆ ಇಟ್ ನೀಡ್ 1 more ಎಲೆಕ್ಟ್ರಾನ್. ಸೊ ಇಟ್ ಶೇರ್ಸ್ ವಿತ್ ಆಪೋಸಿಟ್ ಹೈಡ್ರೋಜನ್ ಆಟಮ್. ಇದು ಕೂಡ ಆಪೋಸಿಟ್ ಹೈಡ್ರೋಜನ್ ಆಟಮ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಏನು ಫಾರ್ಮ್ ಆಯ್ತು ಈಗ? ಎರಡೂ ಬಾಡಿ ಮೇಲೆ 2 ಎಲೆಕ್ಟ್ರಾನ್ಸ್ ಇದೆ. ದೇ ಆರ್ ಸ್ಟೇಬಲ್. ಹಾಗೇನೆ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಈಥೇನ್. ಈಥೇನ್ ಫಾರ್ಮುಲಾ ಈಸ್ C2H6 ಈಸ್ ಈಥೇನ್. ಸೊ ನಿಮಗೆ ಡಾಟ್ ಸ್ಟ್ರಕ್ಚರ್ ಬರೆಯಕ್ಕೆ ಬರಲಿಲ್ಲ ಅಂದರೆ ಫಸ್ಟ್ ನೋಡಿ, ಈತ್ ಅಂದರೆ 2 ಕಾರ್ಬನ್, ಏನ್ ಅಂದರೆ ಸಿಂಗಲ್ ಬಾಂಡ್. ಮುಗಿತಾ? ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಸೊ ಈ 4 ಬಾಂಡ್ಸ್ ಅಂದರೆ 4 ಹೈಡ್ರೋಜನ್ಸ್ನ 3 ಹೈಡ್ರೋಜನ್ ಆಟಮ್ಸನ್ನ ಎಲ್ಲ ಕಡೆ ನೀವು ಅಟ್ಯಾಚ್ ಮಾಡ್ತೀರಾ. ಓಕೆನಾ? ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಈಥೇನ್. ಬಟ್ ಅವ್ರು ಕೇಳ್ತಾರಂಥದ್ದು ಏನು? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಇದನ್ನ ನೋಡ್ಕೊಂಡೆ ಬರೀರಿ, ಗೊತ್ತಿಲ್ಲ ಅಂದರೆ 2 ಕಾರ್ಬನ್ ಬರ್ಕೊಳ್ಳಿ. 1 ಬಾಂಡ್ ಇಸ್ ಈಕ್ವಲ್ಸ್ ಟು 2 ಎಲೆಕ್ಟ್ರಾನ್ಸ್. ನೆನ್ಪಿಟ್ಕೊಳ್ಳಿ. ಸೊ ಈ ಮಧ್ಯದಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಮೇಲೆ 2 ಎಲೆಕ್ಟ್ರಾನ್ ಇರುತ್ತೆ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲೂ ಕೂಡ 2 ಎಲೆಕ್ಟ್ರಾನ್ ಇದೆ, ಆ್ಯಂಡ್ ನೋಡಿ ಇಲ್ಲೂ 2 ಎಲೆಕ್ಟ್ರಾನ್ ಇದೆ. ಎಲ್ಲ ಕಡೆ ಒಂದೊಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಎಲ್ಲ ಕಡೆ ಹೈಡ್ರೋಜನನ್ನು ಮೆನ್ಷನ್ ಮಾಡಿ. ಯಾರಿಗೆ ಮ್ಯಾಮ್ ಬರೆಯೋಕ್ಕೆ ಬರಲ್ಲ ಅಂತ ಅನ್ಸುತ್ತೆ ಅವರು ಸ್ಟ್ರಕ್ಚರ್ಸ್ನ ಬರೆದು 1 ಬಾಂಡ್ ಇಸ್ ಈಕ್ವಲ್ಸ್ ಟು 2 ಎಲೆಕ್ಟ್ರಾನ್ ಈ ರೀತಿ ಮಾಡ್ಬೋದು. ಮಾಡಿದ್ಮೇಲೆ ಕಾರ್ಬನ್ ಸುತ್ತ ನೀವು 8 ಎಲೆಕ್ಟ್ರಾನ್ಸನ್ನು ನೀವು ತೋರಿಸ್ಬೇಕಾಗತ್ತೆ. ಹೇಗೆ ತೋರಿಸ್ತೀರಾ ನೋಡಿ? ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ, 5, 6, 7, 8 ಶೇರ್ ಮಾಡ್ಕೋತಾ ಇದೆ. ಇಲ್ಲಿ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ, 5, 6, 7, 8 ಶೇರ್ ಮಾಡ್ಕೊಳ್ತಾ ಇದೆ. ಆ್ಯಂಡ್ ಹೈಡ್ರೋಜನ್ ಕೂಡ ಒಂದೊಂದು ಎಲೆಕ್ಟ್ರಾನನ್ನು ಕಾರ್ಬನ್ನಿಂದ ಏನು ಮಾಡ್ತಿದೆ? ಶೇರ್ ಮಾಡ್ಕೊಳ್ತಿದೆ. ಸೊ ದಿಸ್ ಈಸ್ ಹೌ ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಈಥೇನ್. ಒಂದು ವೇಳೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯಕ್ಕೆ ಬರ್ತಿಲ್ಲ ಅಂದರೆ ನೇಮ್ ನೋಡ್ಕೊಳ್ಳಿ. ಈತ್ ಅಂದರೆ 2 ಕಾರ್ಬನ್, ಏನಂದರೆ ಸಿಂಗಲ್ ಬಾಂಡ್, ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು, ಸ್ಯಾಟಿಸ್ಫೈ ಮಾಡಿ. ಸೊ ಒಂದೊಂದು ಬಾಂಡ್ಗೆ 2 ಎಲೆಕ್ಟ್ರಾನ್ ಹಾಕಿದ್ರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್, ಡಿಫೈನ್ ದ ಫಾಲೋಯಿಂಗ್. ನೋಡಿ ಮತ್ತೆ ಸ್ಟ್ರಕ್ಚರಲ್ ಐಸೋಮರ್ಸ್ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ರಿಪೀಟೆಡ್ ಆಗಿ ಈಸ್ಟರಿಫಿಕೇಶನ್ ಬಗ್ಗೆ ಕೇಳಿದ್ದಾರೆ. ಈ 4 ಪೇಪರಲ್ಲೂ ಕೂಡ ಸ್ಟ್ರಕ್ಚರಲ್ ಐಸೋಮರ್ಸು, ಈಸ್ಟರಿಫಿಕೇಶನ್ ರಿಪೀಟೆಡ್ ಕಾನ್ಸೆಪ್ಟ್. ಈಗಷ್ಟೇ ಹೇಳ್ಕೊಟ್ಟಿದ್ದೀನಿ, ಸೊ ಇದನ್ನು ಮತ್ತೆ ರಿಪೀಟ್ ಮಾಡಲ್ಲ. ನೆಕ್ಸ್ಟ್ ವಾಟ್ ಆರ್ ಮಿಸೆಲ್ಸ್ ಅಂತ ಕೇಳಿದ್ದಾರೆ. ಮಿಸೆಲ್ಸ್ ಅಂದರೆ ಏನು? ಈಗ ತಾನೇ ಹೇಳಿದೆ, ಹೈಡ್ರೋಫಿಲಿಕ್ ಎಂಡ್, ಹೈಡ್ರೋಫೋಬಿಕ್ ಎಂಡ್ ಎರಡು ಕಂಬೈನ್ ಆಗಿ ಮಿಸೆಲ್ ಫಾರ್ಮ್ ಆಗುತ್ತೆ. ಸೊ ನೀವು ಏನು ಬರೀಬೇಕು? ವಾಟ್ ಆರ್ ಮಿಸೆಲ್ಸ್? ಎ ಸರ್ಕ್ಯುಲಾರ್ ಅಗ್ರಿಗೇಟ್ ಸ್ಟ್ರಕ್ಚರ್. ಎ ಸರ್ಕ್ಯುಲಾರ್ ಅಗ್ರಿಗೇಟ್ ಸ್ಟ್ರಕ್ಚರ್ ಫಾರ್ಮಡ್. ಯಾವಾಗ ಫಾರ್ಮ್ ಆಯಿತು? ಫಾರ್ಮಡ್ ವೆನ್ hydrophobic end of soap attached to oil and hydrophilic end attached to water. ಸೊ ಈ ರೀತಿ ಡರ್ಟ್ ಇದ್ದಾಗ ಡರ್ಟ್ಗೆ ನೋಡಿ ಈ ರೀತಿ ಸೋಪ್ ಸ್ಟ್ರಕ್ಚರ್ಸ್ ಇರುತ್ತೆ. ಇದು ಅಯಾನಿಕ್ ಎಂಡು, ಇದು ಕಾರ್ಬಾಕ್ಸಿಲಿಕ್ ಚೈನ್. ಕಾರ್ಬಾಕ್ಸಿಲಿಕ್ ಚೈನ್ ಎಲ್ಲ ಆಯಿಲ್ ಅಥವಾ ಡರ್ಟ್ಗೆ
ಆ್ಯಂಡ್ ಇಲ್ಲಿ ನೋಡಿ ರೌಂಡ್ ಆಗಿ ಇಲ್ಲ ಬರೀತಿದ್ದೀನಲ್ಲ ಅಯೋನಿಕ್ ಎಂಡ್ಗಳು ಇದೆಲ್ಲ ವಾಟರ್ ಕಡೆಗೆ. ಸೊ ಈ ರೀತಿ ಜಾಯ್ನ್ ಆಗಿ ಫಾರ್ಮ್ ಆದಂಥ ಸರ್ಕ್ಯುಲರ್ ಅಗ್ರಿಗೇಟ್ ಲೈಕ್ ಸ್ಟ್ರಕ್ಚರೇ ಮಿಸೆಲ್. ನೆಕ್ಸ್ಟ್ ನೋಡಿ ವಾಟ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಏನು ಬರೀತೀರಾ, an atom or group of atom is substituted by one another. Frequently asked question. And ಇಲ್ಲಿ ನೀವು ಇದರ ಈಕ್ವೇಶನ್ ಕೂಡ ತಿಳ್ಕೊಳ್ಬೇಕು. an atom or group of atoms substituted by one another. ಸೊ ಇದನ್ನು ನಾವು ಏನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ನೇಮ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂಡ್ ರೈಟ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ. ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಬಂದು ಮೀಥೇನ್, ಇದರ ಮಾಲಿಕ್ಯುಲರ್ ಫಾರ್ಮುಲಾ CH4. ನೆಕ್ಸ್ಟ್, ವಾಟರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕೇಳ್ತಿದ್ದಾರೆ. ದ ಏಜೆಂಟ್ಸ್ ದಟ್ ಆ್ಯಡ್ ಆಕ್ಸಿಜನ್. ನಿಮಗೆ ಗೊತ್ತಾಗ್ತಿಲ್ಲ ಮ್ಯಾಮ್ ಬರೆಯೋಕ್ಕೆ ಅಂದಾಗ ನೀವು ಇದನ್ನು ಶಾರ್ಟ್ ಫಾರ್ಮಲ್ಲಿ ಆನ್ಸರ್ ಬರೀರಿ. The agents that add oxygen, that gives oxygen or add oxygen to a compound. ಸೊ ಒಂದು ಕಾಂಪೌಂಡ್ಗೆ ಆಕ್ಸಿಜನ್ ಆ್ಯಡ್ ಮಾಡುವಂಥ ಏಜೆಂಟೇ ಆಕ್ಸಿಡೈಸಿಂಗ್ ಏಜೆಂಟ್. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಆನ್ಸರ್ಸ್ನ ಬರೆಯೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಫೋಕಸ್ ಮಾಡಿ. ನೆಕ್ಸ್ಟ್, ಇನ್ ದ ಹೋಮೋಲಾಗಸ್ ಸೀರೀಸ್, if the first member of hydrocarbon group has molecular formula C2H4, ಹೋಮೋಲಾಗಸ್ ಸೀರೀಸ್ ಅಲ್ಲಿ ಫಸ್ಟ್ ಮೆಂಬರ್ C2H4 ಆಗಿದ್ರೆ ದೆನ್ ಫೈಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಫಿಫ್ತ್ ಮೆಂಬರ್. ಬರ್ಕೊಳ್ಳಿ, ಕಂಟಿನ್ಯೂ. ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನು, ನೆಕ್ಸ್ಟ್ ಮೆಂಬರ್ ಅಲ್ಲಿ 1 ಕಾರ್ಬನ್ ಜಾಸ್ತಿ ಇರುತ್ತೆ, 2 ಹೈಡ್ರೋಜನ್ ಜಾಸ್ತಿ ಇರುತ್ತೆ. ಹೋಮೋಲಾಗಸ್ ಸೀರೀಸ್ ಅಂದ್ರೆ ಹಾಗೆ ನೆಕ್ಸ್ಟ್ ಮೆಂಬರ್ ಅಲ್ಲಿ 1 ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ, 2 ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, C3H4 ಇರೋದು 6 ಆಗುತ್ತೆ. ನೆಕ್ಸ್ಟ್ C4H6 ಇರೋದು 8 ಆಗುತ್ತೆ. ನೆಕ್ಸ್ಟ್ C5H8 ಇರೋದು 10 ಆಗುತ್ತೆ. C6H10 ಇರೋಂಥದ್ದು 12 ಆಗುತ್ತೆ. ಅವ್ರು ಕೇಳ್ತಾರಂಥದ್ದು ಫೈಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಫಿಫ್ತ್ ಮೆಂಬರ್. ಫಿಫ್ತ್ ಮೆಂಬರ್ ಯಾರಿಲ್ಲಿ 1 2 3 4. ಫಿಫ್ತ್ ಮೆಂಬರ್ ಈಸ್ C6H12 ನೀವು ಬರಿಬೇಕು. ದಿಸ್ ಈಸ್ ಹೆಕ್ಸೀನ್. ಯಾಕೆ ಅಂದರೆ ಆಲ್ಕೀನ್ಸ್ ಅಲ್ಲಿ ಫಸ್ಟ್ ಮೆಂಬರೇ ಈಥೀನ್, ಫಿಫ್ತ್ ಮೆಂಬರ್ ಹೆಕ್ಸೀನ್ ಆಗ್ತಾರೆ. ಹೋಮೋಲಾಗಸ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಮೆಂಬರ್ಸ್ ಅಲ್ಲಿ 1 ಕಾರ್ಬನ್ 2 ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ವಾಟರ್ ಆಲ್ಕೈನ್ಸ್ ಹೈಡ್ರೋಕಾರ್ಬನ್ಸ್ ವಿಚ್ ಹ್ಯಾಸ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಈಗಷ್ಟೇ ನಾನು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹೇಳಿದ್ದೀನಿ. ಟ್ರಿಪಲ್ ಬಾಂಡ್ಸ್ ಇರುವಂತ ನೋಡಿ ಬರಿಬೇಕು. ಶಾರ್ಟ್ ಫಾರ್ಮಲ್ಲಿ ಬರಿತೀನಿ ನಾನು. ಹೈಡ್ರೋಕಾರ್ಬನ್ ಅಂತ ಬರ್ಕೊಳ್ಳಿ. ಹೈಡ್ರೋಕಾರ್ಬನ್ ವಿಚ್ ಹ್ಯಾಸ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಅಂತ ಬರಿಬೇಕು. This is alkynes. Write the molecular and structural formula of benzene. Benzene ಅಂದ್ರೆ C6H6. ಸೊ ಬೆನ್ಝೀನ್ ಮಾಲಿಕ್ಯುಲರ್ ಫಾರ್ಮುಲಾ is C6H6. ಇದ್ರ ಸ್ಟ್ರಕ್ಚರ್ ಬರೆದಾಗ ನೋಡಿ 6 ಕಾರ್ಬನ್ ಆಟಮ್ಸ್ ಅನ್ನ ಈ ರೀತಿ ಬರ್ಕೊಳ್ಬೇಕು. ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಈ ರೀತಿ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಆಡ್ ಮಾಡಿ ಎಲ್ಲ ಕಾರ್ಬನ್ ಹತ್ರನೂ ನೀವೇನು ಮಾಡಬೇಕಾಗತ್ತೆ, ಹೈಡ್ರೋಜನನ್ನು ಅಟ್ಯಾಚ್ ಮಾಡಿದ್ರೆ ಸೊ ಪ್ರತಿ ಕಾರ್ಬನ್ ಸುತ್ತ ಈಗ 4 ಬಾಂಡ್ಸ್ ಇದೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಝಿನ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ದ ಹೈಡ್ರೋಕಾರ್ಬನ್ಸ್ ವಿತ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಗ ತಾನೇ ಹೇಳಿದ್ದೀನಿ, ಅನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಒನ್ ಅನದರ್ ಅಂತ. ಓಕೆನಾ. ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನೋಡಿ ಈ ಎಕ್ಸಾಂಪಲ್ ಬರ್ಕೊಳ್ಳಿ. ಬೇಸಿಕಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಜೊತೆಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಆಗುವಂಥದ್ದು. ಓಕೆನಾ. ಸೊ ಈಗ ಈ ಸ್ಯಾಚುರೇಟೆಡ್ ಸಿಂಪಲ್ ಕಾಂಪೌಂಡ್ ಯಾವುದು, ಮೀಥೇನ್. ಸೊ ಈ ಮೀಥೇನ್ಗೆ ಕ್ಲೋರಿನನ್ನು ಆ್ಯಡ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ 1 ಕ್ಲೋರಿನ್ ಆಟಮ್ ವಿಲ್ ಟೇಕ್ ದ ಪ್ಲೇಸ್ ಆಫ್ 1 ಹೈಡ್ರೋಜನ್ ಆಟಮ್. ಅಂದರೆ 1 ಹೈಡ್ರೋಜನ್ ಹೊರಗಡೆ ಬರುತ್ತೆ, ಆಗೇನಾಯ್ತಿದು CH3 ಆಯಿತು. ಈ 1 ಹೈಡ್ರೋಜನ್ ರಿಮೂವ್ ಆಗಿರೋ ಪ್ಲೇಸ್ಗೆ 1 ಕ್ಲೋರಿನ್ ಜಾಯ್ನ್ ಆಗುತ್ತೆ, ಸೊ Cl ಆಯಿತು. ಸೊ ಇಲ್ಲಿ ನಾವು ರಿಮೂವ್ ಮಾಡಿರುವಂಥ ಹೈಡ್ರೋಜನ್
ಆ್ಯಂಡ್ ಅಲ್ಲಿ 1 ಕ್ಲೋರಿನ್ ಆಟಮ್ ಆ್ಯಡ್ ಆದಾಗ ಇನ್ನೊಂದು ಕ್ಲೋರಿನ್ ಆಟಮ್ ಉಳಿದಿರುತ್ತೆ, ಅದು ಈ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, HCl ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ರಿಪೀಟ್ ಆಗಿ ಕೇಳಿದ್ದಾರೆ ನೋಡಿ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್, carbon atoms do not form C4 minus anion and C4 plus cation ಯಾಕೆ? ಇಲ್ಲಿ ಮೈನಸ್ anion, anion ಅಂದರೆ ಏನು, ಗೈನಿಂಗ್, anion is gaining, cation is losing. ಓಕೆ, ಇದು ನಿಮಗೆ ಗೊತ್ತಿರಬೇಕು, ಅರ್ಥ ಆಯ್ತಾ? ಸೊ ಕಾರ್ಬನ್ ಆಟಮ್ ಡು ನಾಟ್ ಫಾರ್ಮ್ C4 ಮೈನಸ್ anion ಯಾಕೆ? ಗೈನ್ ಮಾಡ್ಕೊಳ್ಳಲ್ಲ ಯಾಕೆ? ಬಿಕಾಸ್ nucleus of carbon has 6 proton ಇದೆ. ಅಂದರೆ ಕಾರ್ಬನ್ನ ನ್ಯೂಕ್ಲಿಯಸ್ ಬರೆದಾಗ ಆ್ಯಂಡ್ ನ್ಯೂಕ್ಲಿಯಸ್ ಸುತ್ತ ನಾವು ಕಾರ್ಬನ್ ಸ್ಟ್ರಕ್ಚರ್ ಬರೆದಾಗ ಫಸ್ಟ್ ಆರ್ಬಿಟಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಆರ್ಬಿಟಲ್ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಪ್ರೋಟಾನ್ಸ್ ಕೂಡ ಇರುತ್ತೆ, ಆಯಿತಾ? ಸೊ ನ್ಯೂಕ್ಲಿಯಸ್ ಆಫ್ ಕಾರ್ಬನಲ್ಲಿ 6 ಪ್ರೋಟಾನ್ಸ್ ಇದೆ. ಓಕೆ, ಆ್ಯಂಡ್ ಕಾರ್ಬನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್ಸ್ ಇದೆ. ಈಗ ನಾನೇನಾದರೂ ಇದು ಸ್ಟೇಬಲ್ ಆಗಬೇಕು ಅಂತ ಇನ್ನೂ ಇದಕ್ಕೆ 4 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದ್ರೆ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ ವಿತ್ 6 ಪ್ರೋಟಾನು ಆಲ್ರೆಡಿ 6 ಎಲೆಕ್ಟ್ರಾನ್ ಇದೆ, ಇದನ್ನು ಕರೆಕ್ಟಾಗಿ ಹೋಲ್ಡ್ ಮಾಡ್ತಿದೆ. ಇನ್ನೂ 4 ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಟೋಟಲಿ 6 + 4 10 ಎಲೆಕ್ಟ್ರಾನ್ಸ್ ಆಗಿಬಿಡುತ್ತೆ. ಓಕೆ, ಸೊ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ ವಿತ್ 6 ಪ್ರೋಟಾನ್, ನ್ಯೂಕ್ಲಿಯಸ್ ಆಫ್ ಕಾರ್ಬನ್ ಹ್ಯಾಸ್ ಅಂತ ಬರೆದಿದ್ದೀನಲ್ವಾ, ಸೊ ಇದನ್ನು ಹ್ಯಾಸ್ ಬದಲು ವಿತ್ ಮಾಡ್ಕೊಳ್ಳೋಣ. ಸೊ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ ವಿತ್ 6 ಪ್ರೋಟಾನ್ ಕೆನಾಟ್ ಹೋಲ್ಡ್ 10 ಎಲೆಕ್ಟ್ರಾನ್, ಹಾಗಾಗಿ ಇಟ್ ಕೆನಾಟ್ ಗೇನ್ 4 ಎಲೆಕ್ಟ್ರಾನ್. ನೆಕ್ಸ್ಟ್, ಯಾಕೆ 4 ಲಾಸ್ ಮಾಡ್ಕೊಳ್ಳಲ್ಲ? 6 ಪ್ರೋಟಾನ್ ಇದೆ, ಇಲ್ಲಿ 4 ಎಲೆಕ್ಟ್ರಾನ್ಸ್ನ ಹೊರಗಡೆ ಶೆಲ್ಲಿರೋದು ರಿಮೂವ್ ಮಾಡಿಬಿಟ್ರೆ ಟೋಟಲ್ 6 ಎಲೆಕ್ಟ್ರಾನ್ಸ್ ಕೂಡ ಇದೆ. 4 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು ಅಂದರೆ ಈ ಶೆಲ್ಲಿಂದ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ ನೀಡ್ ಮೋರ್ ಎನರ್ಜಿ, ಅಷ್ಟೊಂದು ಎನರ್ಜಿ ಕಾರ್ಬನಲ್ಲಿ ಇಲ್ಲ. ಸೊ ಬರಿಬೇಕು. ನೆಕ್ಸ್ಟ್, ವೈ ಇಟ್ ಕೆನಾಟ್ ಫಾರ್ಮ್ C4 ಪ್ಲಸ್ ಕ್ಯಾಟಯಾನ್? ಬಿಕಾಸ್ ಕ್ಯಾಟಯನ್ನ ಯಾಕೆ ಫಾರ್ಮ್ ಮಾಡಲ್ಲ? ಬಿಕಾಸ್ ಟು ರಿಮೂವ್ 4 ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ need more energy, ಆಯ್ತಾ? ದಟ್ ಈಸ್ ವೈ ಇಟ್ ಕೆನಾಟ್ ಫಾರ್ಮ್. ಇಲ್ಲಿ ಏನು ಫಾರ್ಮ್ ಆಗಲ್ಲ? ಆನಯಾನ್ ಕೂಡ ಫಾರ್ಮ್ ಆಗಲ್ಲ ಆ್ಯಂಡ್ ಇಲ್ಲಿ ಕ್ಯಾಟಯಾನ್ ಕೂಡ ಫಾರ್ಮ್ ಆಗಲ್ಲ. ಓಕೆನಾ? ನೆಕ್ಸ್ಟ್, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಅಂಡ್ ಈಥೀನ್ ಮಾಲಿಕ್ಯೂಲ್ ಅಂತ ಕೇಳಿದ್ದಾರೆ. ಐ ಥಿಂಕ್ ಇಷ್ಟೇ ಕ್ವಶನ್ಸು, 4 ಕ್ವಶನ್ ಪೇಪರಿಂದ ನಾನು ತಗೊಂಡಿದ್ದೀನಿ. ನೈಟ್ರೋಜನ್ ಮಾಲಿಕ್ಯೂಲ್ ಅಂದರೆ N2 ಬರಿಬೇಕು. 2 ನೈಟ್ರೋಜನ್ ಆಟಮ್ಸ್ ಬರ್ಕೊಳ್ಳಿ. ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 5. ಅಂದರೆ ನೈಟ್ರೋಜನ್ ಮೇಲೆ 5 ಎಲೆಕ್ಟ್ರಾನ್ಸ್ ಇದೆ. 8 ಆಗಕ್ಕೆ ಎಷ್ಟು ಬೇಕು? 3 ಬೇಕು. ಸೊ 3 ಎಲೆಕ್ಟ್ರಾನ್ಸ್ನ ಶೇರ್ ಮಾಡೋ ರೀತಿ ಅರೇಂಜ್ ಮಾಡಿ. ಸೊ ನೈಟ್ರೋಜನ್ ಬಾಡಿ ಮೇಲೆ 5 ಎಲೆಕ್ಟ್ರಾನ್ಸ್ ಇದೆ. ಸೊ 5 ಎಲೆಕ್ಟ್ರಾನ್ಸಲ್ಲಿ ನೈಟ್ರೋಜನ್ಗೆ ಹೌ ಮೆನಿ ಮೋರ್ ಇಟ್ ನೀಡ್? 3 ನೀಡ್. ಸೊ ಈ ನೈಟ್ರೋಜನ್ಗೆ 3 ಬೇಕು. ಸೊ ಹಾಗಾಗಿ ಇಟ್ ಶೇರ್ಸ್ 3 ಫ್ರಮ್ ಆಪೋಸಿಟ್ ನೈಟ್ರೋಜನ್ ಆಟಮ್. ಸೊ ಹಾಗಾಗಿ ಎಷ್ಟು ಶೇರ್ ಮಾಡ್ಕೊಳ್ಬೇಕು ಅದನ್ನು ಫ್ರಂಟಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೆ ಕೂಡ 5 ಇದೆ, ಇದು ಕೂಡ 3 ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಹೌ ದ ನೈಟ್ರೋಜನ್ ಮಾಲಿಕ್ಯೂಲ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಈಸ್ ಫಾರ್ಮ್ಡ್ ಫಾರ್ ಅ ನೈಟ್ರೋಜನ್ ಮಾಲಿಕ್ಯೂಲ್. ನೆಕ್ಸ್ಟ್ ಬಂದು ಈಥೀನ್ ಅಂದರೆ C2H4, C2 ಬರ್ಕೊಳ್ಳಿ. ಈಥೀನ್ ಅಂದರೆ ಅಂದರೆ 2 ಕಾರ್ಬನ್, ಈನ್ ಅಂದರೆ ಡಬಲ್ ಬಾಂಡ್ ಇರಬೇಕು. ಸೊ ಡಬಲ್ ಬಾಂಡ್ ಅಂದರೆ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಡಬಲ್ ಬಾಂಡ್ ಮಾಡೋಕ್ಕೆ ಕಾರ್ಬನ್ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡುತ್ತೆ. ಸೊ 3 and 4 ಹೊರಗಡೆ ಇಟ್ಕೊಳ್ಳುತ್ತೆ. ಸೊ ಈ ಆಪೋಸಿಟ್ ಕಾರ್ಬನ್ ಕೂಡ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡುತ್ತೆ, 3 and 4ನ ಹೊರಗಡೆ ಇಟ್ಕೊಳ್ಳುತ್ತೆ. ಸೊ ಈಗ ರಿಮೈನಿಂಗ್ ನೀವೇನು ಮಾಡಬೇಕು? ಇದಕ್ಕೆ ಹೈಡ್ರೋಜನನ್ನು ಅಟ್ಯಾಚ್ ಮಾಡಿ. ದಿಸ್ ಈಸ್ ಹೌ ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೀನ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ನೀವು ಹೀಗೆ ಬರೀತೀರಾ. ಕ್ಲಿಯರಾ? ಸೊ ನೋಡಿ, ಕಾರ್ಬನ್ಗೆ 1 2 3 4 ಎಲೆಕ್ಟ್ರಾನ್ಸ್ ಇದೆ, 5 6 7 8 ಶೇರ್ ಮಾಡುತ್ತೆ. 4 ಇದೆ, 5 6 7 8 ಶೇರ್ ಮಾಡ್ತಾ ಇದೆ. ಆ್ಯಂಡ್ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಸ್ ಇದೆ ಸಾಕು ಅದರ ಬಾಡಿ ಮೇಲೆ. ಇಟ್ ಫೀಲ್ಸ್ ಸ್ಟೇಬಲ್.
ಓಕೆ, ಸೊ ಏನೇನೆಲ್ಲ ಪಾಯಿಂಟ್ಸ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಅಂದರೆ, ಯಾವ ಕಾನ್ಸೆಪ್ಟ್ಸನ್ನ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ, ಈ ಇಷ್ಟೂ ಕಾನ್ಸೆಪ್ಟು ನೀವು ಫಸ್ಟ್ ತಿಳ್ಕೊಂಡು ಈ ಕಾನ್ಸೆಪ್ಟ್ಗೆ ಬೇರೆ ರೀತಿ ಕ್ವಶನ್ ಕೇಳಿದ್ರೆ ಇದೇ ಕಾನ್ಸೆಪ್ಟ್ ಮೇಲೆ ಹೇಗೆ ನಾನು ಆನ್ಸರ್ ಮಾಡಬೇಕು ಅನ್ನೋದನ್ನು ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ. ಹೋಪ್ 4 ಕ್ವಶನ್ ಪೇಪರಲ್ಲಿರುವಂಥ ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಇಷ್ಟು ಕ್ವಶನ್ಸ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಆ್ಯಂಡ್ ಇದೇ ಟೈಪಲ್ಲಿ ನೀವು ಒಂದು ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ 5th ಮೆಂಬರ್ ಇದ್ದರೆ 6th ಮೆಂಬರ್ ಮಾಡಿ, ಆ್ಯಂಡ್ ಆಲ್ಕೇನ್ ಇದೆ, ಈಥೀನ್ ಸ್ಟ್ರಕ್ಚರ್ ಇದ್ದರೆ ಪ್ರೋಪೀನ್ ಮಾಡಿ, ಪ್ರೋಪೈನ್ ಮಾಡಿ. ಈ ರೀತಿ ಸ್ಟ್ರಕ್ಚರ್ಸ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲಿ ಮ್ಯಾಕ್ಸಿಮಮ್ ಐ ಥಿಂಕ್ 8 ಮಾರ್ಕ್ಸ್ ಇದೆ ಈ ಚಾಪ್ಟರ್ಗೆ. ಸೊ ಮ್ಯಾಕ್ಸಿಮಮ್ ವೇಟೇಜ್ ಇರುವಂಥ ಈ ಲೆಸನನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಲ್ಲ ಕ್ವಶನ್ ಪೇಪರಲ್ಲಿರುವಂಥ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಯಾವುದು ಇಂಪಾರ್ಟೆಂಟ್ ಆಗಿ ಕೇಳಿದರೆ ಕ್ವಶನ್ಸನ್ನ ಅದನ್ನು ನಾವು ಫೋಕಸ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಕೇಳಿರೋದು, ಹೆಚ್ಚಾಗಿ ಅವ್ರು ಕೇಳಿರೋದು ಈಸ್ಟರಿಫಿಕೇಷನ್ನು, ಸ್ಟ್ರಕ್ಚರಲ್ ಐಸೋಮರ್ಸು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು, ಸೋಪ್. ಈ ಕಾನ್ಸೆಪ್ಟ್ಸ್ ಬಹಳನೇ ಇಂಪಾರ್ಟೆಂಟ್. ಓಕೆನಾ? ಸೊ ಫೋಕಸ್ ಮಾಡಿ, ಮರಿಬೇಡಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ.